ಆ ದಿನ ದೀಪಾವಳಿ. ಹೊರಗೆ ಸಂಭ್ರಮ. ರಾಯರ ಮನೆ ಮೌನ. ಹೊರಗೆ ಬಿದ್ದಿದ್ದ ಬಳಸಿದ ಪಟಾಕಿಯನ್ನು ರಾಯರ ಮಗ ಎತ್ತಿಕೊಂಡ. ಅವನ ಕಣ್ಣಲ್ಲಿ ಚಿಕ್ಕ ಆಸೆ. ಅದನ್ನು ನೋಡಿದ ಸರಸ್ವತಿ ದೇವಿ ನೋವಿನಿಂದ ಗದರಿಸಿದಳು. ಸ್ವಲ್ಪ ಹೊತ್ತಿಗೆ ತಾಳ್ಮೆ ಹಿಡಿದು, ನಾನು ಸ್ವಲ್ಪ ಹೊರಗೆ ಹೋಗ್ತೀನಿ, ನೀವು ಅವನನ್ನು ನೋಡಿಕೊಳ್ಳಿ ಎಂದು ಹೊರಟಳು. ಹತ್ತಿರದ ಮನೆಗೆ ಹೋಗಿ ಕೇಳಿದಳು, ಯಾವುದಾದ್ರೂ ಕೆಲಸ ಇದ್ರೆ ಹೇಳಿ. ಆಗ ಮನೆ ಯಜಮಾನಿ ಸಂಕೋಚದಿಂದ, ದೇವರ ಪಾತ್ರೆ ತೊಳೆಯಿ ಎಂದಳು. ಅಷ್ಟರಲ್ಲಿ ಕೆಲ ಹಿರಿಯರು ಬಂದು ವ್ಯಂಗ್ಯವಾಗಿ ಕೇಳಿದರು, ನಿಮ್ಮ ಗಂಡ ಜಾತಿ ಒಂದೇ ಅಂತ ಹೇಳ್ತಾರೆ, ಈಗ ಇದೇ ಕೆಲಸಕ್ಕೆ ಕಳಿಸಿದ್ದಾರಾ? ಸರಸ್ವತಿ ದೇವಿ ಶಾಂತವಾಗಿ ನೋಡಿ ಗಟ್ಟಿಯಾಗಿ ಉತ್ತರಿಸಿದಳು, ನೀವು ರೇಷ್ಮೆ ಬಟ್ಟೆ ಧರಿಸಿ ರಾಜನ ಮುಂದೆ ನಿಂತು ದಾನ ಕೇಳ್ತೀರಲ್ಲ, ಆಗ ನಿಮ್ಮ ಜಾತಿ ಎಲ್ಲಿಗೆ ಹೋಗುತ್ತದೆ? ಅವರ ಮಾತಿಗೆ ಕೋಪಗೊಂಡವರು, ಇವಳಿಗೆ ಕೆಲಸ ಕೊಡಬೇಡಿ ಎಂದರು. ಸರಸ್ವತಿ ದೇವಿ ಮೌನವಾಗಿ ಹೊರಟಳು. ಮನೆಗೆ ಬಂದು ಎಲ್ಲವನ್ನೂ ಹೇಳಿದಳು. ರಾಯರು ನಿಧಾನವಾಗಿ ನಕ್ಕರು. ಸರಸ್ವತಿ ವಿನಂತಿಯಾಗಿ ಕೇಳಿದಳು, ಇಲ್ಲಿ ಬಿಡೋಣ, ಕುಂಭಕೋಣಕ್ಕೆ ಹೋಗೋಣ. ರಾಯರು ಶಾಂತವಾಗಿ ಒಪ್ಪಿದರು. ಓಂ ಶ್ರೀ ಪೂಜ್ಯ ರಾಘವೇಂದ್ರಾಯ ನಮಃ.